ಹ್ಞೂ ಎಕ್ದಮ್ ಸರಳದ ಮಹಾ ಸರಳ. ಎರಡೆರಡು ರೀತಿ ಗಣಿತಗಳು ಬರ್ತವೆ. ಒಂದು ದಿನದ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 50 ಓವರ್ಗಳಲ್ಲಿ 150 ರನ್ ಮಾಡಿತು. ಪ್ರತಿ ಓವರ್ನಲ್ಲಿ ಮಾಡಿದ ಸರಾಸರಿ ರನ್ ಎಷ್ಟು? ಬಹಳ ಸರಳ ಪ್ರಶ್ನೆ. ಸರಾಸರಿ ಬರೋಬ್ಬರಿ ಒಟ್ಟು ರನ್ನುಗಳ ಸಂಖ್ಯೆ, ರನ್ನುಗಳ ಮೊತ್ತ, ಸರಾಸರಿ ಬಾಲೆ ರನ್ನುಗಳ ಓವರ್ಗಳ ಸಂಖ್ಯೆ ಎಷ್ಟು? 50 ಓವರ್ಗಳಲ್ಲಿ. ಓಕೆ, ಎಲ್ಲರೂ ನೋಡ್ರಿ. ಸರಾಸರಿ ಬರೋಬ್ಬರಿ ರನ್ನುಗಳ ಮೊತ್ತ, ರನ್ನುಗಳ ಮೊತ್ತ ಮತ್ತು ಸರಾಸರಿ ಬಾಗಿಲೆ ಓವರ್ಗಳ ಸಂಖ್ಯೆ ಏಕದಮ್ ಸರಳ. ಓವರ್ಗಳ ಸಂಖ್ಯೆ ಬಾಯಿಸ್ಬಿಟ್ಟು ಒಟ್ಟು ರನ್ ಎಷ್ಟು? 150. ಎಷ್ಟು ಓವರ್? 50 ಓವರ್. ನೋಡಿ, ಈ 0 ಹೊತ್ತು ಈ 0, 5 ಒಂದಲೇ 5 ಮೂರಲೆ ಬರೋಬ್ಬರಿ 3 ಓವರ್ ಬಿತ್ತು. ಪ್ರತಿ ಓವರ್ಗೆ ಎಷ್ಟು? 3 ರನ್ ತೊಗೊಂಡು. ಉತ್ತರ ಸಂಖ್ಯೆ ಡಿ. ಮುಂದಿನ ಒಂದು ಸ್ವಲ್ಪ ವಿಚಾರ ಮಾಡ್ರಿ ಬರ್ತದ ನೋಡಿ. ಇಂಥವೆಲ್ಲ ಬೀಳ್ತಾವ ನೋಡಿ ನಿಮ್ಮ ಪರೀಕ್ಷೆಗೆ. 10 ಬಾಲಕರ ಸರಾಸರಿ ವಯಸ್ಸು 12. 10 ಬಾಲಕರು ಮತ್ತು ಒಬ್ಬ ಶಿಕ್ಷಕರ ಸರಾಸರಿ ವಯಸ್ಸು 15 ವರ್ಷಗಳು. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? ಈಗೆಲ್ಲ ನವೋದಯ ಮೆಥಡದಾಗೆ ತಿಳಿಸ್ತದೆ ನೋಡ್ರಿ. ಎಲ್ಲರೂ ವಿಡಿಯೋ ಆನ್ ಮಾಡ್ರಿ, ಚಂದಂಗೆ ನೋಡ್ರಿ ಬೋರ್ಡ್ ಕಡೆ. 10 ಬಾಲಕರ ವಯಸ್ಸು 12. ಓಕೆ, ಒಬ್ಬ ಶಿಕ್ಷಕ, ಆ 10 ಬಾಲಕರ ಜೊತೆ ಒಬ್ಬ ಶಿಕ್ಷಕ ಸೇರ್ಯಾನಂದ್ರೆ ಎಷ್ಟು ಆಯ್ತು? 11 ಆಯ್ತು. ಶಿಕ್ಷಕನ ವಯಸ್ಸು ಬರ್ಬೇಕಾದ್ರೆ 11 ಮಂದಿಲೇ ಸರಾಸರಿ ಗುಣಿಸ್ಬೇಕು ನೀವು. 11 ಜನರ ಸರಾಸರಿ ಮೊತ್ತ 11 ಯಾಕಂತಂದ್ರೆ 10 ಹುಡುಗರು ಒಬ್ಬ ಶಿಕ್ಷಕ ಬರೋಬ್ಬರಿ 11 ಗುಂಡ್ಲೆ 15. 11 ಐದ್ಲೆ 55, ಕೇಳ ಬಂತು 5, 11, 11, 1 16, 165 ಆಯ್ತು ವಯಸ್ಸು. 10 ಹುಡುಗರ ಸರಾಸರಿ ಮೊತ್ತ ಬರೋಬ್ಬರಿ ಕ್ರಮ ಸಂಖ್ಯೆ 10 ಗುಂಡ್ಲೆ 12 ಬರೋಬ್ಬರಿ 120. ಶಿಕ್ಷಕ 11 ಜನರ ಮೊತ್ತದಾಗ 10 ಹುಡುಗರ ಸರಾಸರಿ ಮೊತ್ತ ಕಳೆದ್ರೆ ಶಿಕ್ಷಕನ ವಯಸ್ಸು ಬರ್ತದೆ. ಶಿಕ್ಷಕನ ವಯಸ್ಸು ಬರೋಬ್ಬರಿ ಶಿಕ್ಷಕನ ವಯಸ್ಸು ಬರೋಬ್ಬರಿ 165 ಮೈನಸ್ 120 5, 45 ವರ್ಷಗಳು. ಶಿಕ್ಷಕರ ವಯಸ್ಸು 45 ವರ್ಷಗಳು. ನೋಡ್ರಿ ಹೆಸರಳದ. ಇಂಥವೆಲ್ಲ ಲೆಕ್ಕಗಳು ನೋಡ್ಬೇಕು ನೀವು. ಅಂದ್ರೆ ಈಗ ನೋಡ್ರಿ ಅವ್ರು ಹೆಂಗೆ ಹೇಳ್ಯಾರ ನೋಡು, ಬಾಲಕರು ಮತ್ತು ಒಬ್ಬ ಶಿಕ್ಷಕ ಅಂದಾರಂದ್ರೆ 10ರಾಗ 11 ಕೂಡ್ಸೋಬೇಕು ನೀವು. 10 ಹುಡುಗರು ಒಬ್ಬ ಶಿಕ್ಷಕ, 11 ಮಂದಿ, 11 ಜನರ ಸರಾಸರಿ ಮೊತ್ತ ತಗೋಬೇಕು. ಹುಡುಗರೊಳಗೆ ಮಾಸ್ತರ್ ಕೂಡಿದ್ರೆ ಜನರ ಸಂಖ್ಯೆ ಅಂತಾರೆ, ಅದಕ್ಕೆ ಕಂಬೈನ್ಡ್ ವರ್ಡರ್ಸ್. 11 ಜನರ ಸರಾಸರಿ ಮೊತ್ತ 11 ಗುಂಡ್ಲೆ 15 165. 10 ಹುಡುಗರ ಸರಾಸರಿ ಮೊತ್ತ 10 ಗುಂಡ್ಲೆ 12 120. ಶಿಕ್ಷಕನ ವಯಸ್ಸು 11 ಜನರ ಸರಾಸರಿ ಮೊತ್ತ ಮೈನಸ್ 10 ಹುಡುಗರ ಸರಾಸರಿ ಮೊತ್ತ ಕಳೆದ್ರೆ ಶಿಕ್ಷಕನ ವಯಸ್ಸು ಬರ್ತದೆ. ಉತ್ತರ ಸಂಖ್ಯೆ ಸಿ. ಇದು ಒಂದು ನವೋದಯ ಥಿಯರಿ. NT ಥಿಯರಿ ಒಳಗೆ ಭಾಳ ಸರಳ ಇದು. NT ಥಿಯರಿ ಒಳಗೆ ಹೆಂಗೆ ಮಾಡೋದಂದ್ರೆ ನೋಡ್ರಿಲೆ, ಇಷ್ಟು ಸರಳದಲ್ಲ. ಮೊದಲಿನ ಸರಾಸರಿಗೆ ಈ ಸರಾಸರಿಗೆ ಎಷ್ಟು ವಯಸ್ಸಾಗ್ತದೆ ನೋಡ್ರಿ, ಎಷ್ಟು ಡಿಫ್ರೆನ್ಸ್ ಆಗ್ತದೆ ನೀವು ನೋಡಿ. ಏನು ಮೊದಲಿನ ಸರಾಸರಿಗೆ ಎರಡನೇ ಸರಾಸರಿಗೆ ಎಷ್ಟು ಡಿಫ್ರೆನ್ಸ್ ಆಗ್ತದೆ?
3 ಡಿಫ್ರೆನ್ಸ್ ಆಗ್ತದೆ. 3 ಡಿಫ್ರೆನ್ಸ್ ಆದಾಗ ಸಂಖ್ಯೆ ಎಷ್ಟಾಗಿರ್ತದೆ? ಜನರದು 11 ಆಗಿರ್ತದೆ. ಅವಾಗ ಏನು ಮಾಡಬೇಕು? 11 ಗುಂಡ್ಲೆ 3 ಅದನ್ನು 33 ಮಾಡ್ಕೊರಿ. ಆ ಮೊದಲಿನ ಸರಾಸರಿ ಇದರ ಕೂಡ್ಸೋದು ಬಿಡ್ರಿ. ನೋಡಿ 3 1 4 ಆನ್ಸರ್ ಇಸ್ ಈಕ್ವಲ್ ಟು 45. ಉತ್ತರ ಸಂಖ್ಯೆ ನೋಡಿ 8 ತೇರಿ ನೋಡ್ರಿ. ಏಕದಮ್ ಸರಳ ರೀತಿಗಳು ಬರ್ತಿರ್ತಾವೆ. ಇನ್ನೂ ನಿಮಗೆ ಭಾರಿ ಸರಳ ರೀತಿ ತೋರಿಸ್ತದ. ಈಗ ಇದ್ರದ್ದು 12 ಆಗ್ಯದ, ಇದು 15 ಆಗ್ಯದ. 15 ಆಗ್ಬೇಕಾದ್ರೆ 11 ಮಂದಿ ಆದರು. 15 ಸರಾಸರಿಯನ್ನು 11 ಮಂದಿ ಇರ್ತದ. ಎಷ್ಟು ಹೆಚ್ಚಾಗ್ಯದ? 3 ಹೆಚ್ಚಾಗ್ಯದ. 11 3 33 ಆತ. ಆ ಮೊದಲಿನ ಸರಾಸರಿ 12 ಅದರ ಕೂಡಿಸ್ಬಿಡ್ರಿ, 45 ಆತು. ಹೆಸರಳದು ನೋಡ್ರಿ ಉತ್ತರ. ಈಗ 11 ಜನರ ಸರಾಸರಿ ಮೊತ್ತ ಇಷ್ಟಾತು. 10 ಹುಡುಗರ ಸರಾಸರಿ ಮೊತ್ತ ಇಷ್ಟಾತು. ಶಿಕ್ಷಕನ ವಯಸ್ಸು ಬರೋಬ್ಬರಿ ಏನು? 11 ಜನರ ಮೊತ್ತ ಮೈನಸ್ ಹುಡುಗರ ಮೊತ್ತ 45 ವರ್ಷ ಬಂತು. ಇಷ್ಟಿದ್ದು ರೀತಿ ಪ್ರಕಾರ ಕಲಿಬೇಕು. ಇದನ್ನು ಭಾಳ ಫಾಸ್ಟ್ ಕಲ್ತಿದ್ದು ಏನು ಮಾಡ್ತೀರಿ ನೀವು ಅಂದ್ರೆ, ಒಬ್ಬ ಶಿಕ್ಷಕ ಸೇರಿಸ್ಕೊಂಡಾನ ಅಂದ್ರೆ 11 ಮಂದಿ ಆದ್ರೆ ಎಷ್ಟು ಹೆಚ್ಚಾತು? ಸರಾಸರಿ 3 ಹೆಚ್ಚಾತು. 11 3 33. ಮೊದಲಿನ ಸರಾಸರಿ 12 ಅದರ ಕೂಡಿಸ್ಬಿಡ್ರಿ, 45 ಆಗಿಬಿಡ್ತದ. ಇದೂ ನೋಡಿ ಖಾತ್ರಿ ಮಾಡ್ಕೋಬೇಕು. ಅದನ್ನು ನೀವು ತಿಳ್ಕೊಬೇಕು. ಇದನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ಅದು ತಾನೇ ಬರ್ತದೆ. ಮೊದಲು ಇದು ಇಂಪಾರ್ಟೆಂಟ್. ಈಗ ನಾನು ನೋಡ್ರಿ 11 3 33 ಈ 12 ಇಟ್ಬಿಡ್ರಿ, 45 ಉತ್ತರ ಹಾಕಿರಿ ಅಂದ್ರೆ ನಿಮಗೆ ಇದು ಗಣಿತ ತಿಳಿಯೋಲ್ಲ. ಇದು ತಿಳಿತದ. ಇದು ತಿಳಿದಾಗ ಏನು ಮಾಡ್ಬೇಕಂದ್ರೆ, ಇಲ್ಲಿ ಒಂದು ಉದಾಹರಣೆ ಐತಿ. 15 ಅದ, ಇಲ್ಲಿ 12 ಅದ. ಇದ್ರ ವ್ಯತ್ಯಾಸ ಎಷ್ಟದ? 3 ಅದ. 11 3 33. ಇದ್ರದ್ದು ಎಷ್ಟದ? 12 ಅದ. ಈಗ ಇದ್ರ ಡಿಫರೆನ್ಸಕ್ಕೆ 11 3 33 ಮಾಡ್ರಿ, ಇದು 12 ಅದ ಅಂದ್ರೆ ಅದರ ಕೂಡಿಸ್ಬಿಡ್ರಿ, ಈಜಿ ಬಂದ್ಬಿಡ್ತದೆ. ಈ 10 ಮಂದಿದು ಗುಣಾಕಾರ ಮಾಡ್ಕೊಳ್ಳೋದಕ್ಕಿಂತಲೂ ಡೈರೆಕ್ಟಾಗಿ ಮಾಡ್ಬೋದು. ಬರೀ ಹೆಚ್ಚಳದ ಮೇಲೆ ಮಾಡ್ಬೋದು, ಸರಾಸರಿ ಹೆಚ್ಚಳದ ಮೇಲೆ ಮಾಡ್ಬೋದು. ಕಡಿಮೆ ಆಗ್ಯದ ಅಂದ್ರೆ ಕಡಿಬೇಕು, ಹೆಚ್ಚಾಗ್ಯದ ಅಂದ್ರೆ ಕೂಡಿಸ್ಬೇಕು. ನಿಮಗೆ ತಿಳಿದದಂತ ತಿಳ್ಕೊಂಡನ್ನ. ಇದು 15 ಅದ, 11 ಮೊದಲಿನ ಸರಾಸರಿ 12 ಅದ, 3 ಹೆಚ್ಚಾತು. 11 3 33 ಇಡ್ರಿ, ಇದೇ 12 ಅದರ ಕೂಡಿಸ್ಬಿಡ್ರಿ, 11 ಮಂದಿ ಆಯ್ತು. 10 ಮಂದಿ ಸರಾಸರಿ ಕೂಡಿಸಿದಾಗ ಆ 11 ಆಗ್ಬೇಕಾದ್ರೆ 12 ಸರಾಸರಿ ಒಂದು ಅದರ ಕೂಡಿಸ್ಕೋಬೇಕು ಅಂದ್ರೆ ಬರೋಣ. ತಿಳಿತಲ್ಲ? ಚೆನ್ನಾಗಿ ಫೇರ್ ಬರ್ಕೊಳ್ಳಿ ನೋಡಿ. ಇಂಥ ಸರಳ ಲೆಕ್ಕ ಇರ್ತಾವೆ.